ಮಾಡವ ಒಳಗೆ ಏನೋ ಮಾಡಕತ್ತಾಳ್ರಿ. ಮತ್ತು ಅವು ಈಗ ಸಾಲಿನ ಇಲ್ಲಲ್ಲ, ಖಾಲಿ ಅದಳ, ಅದಕ್ಕೆ ಬಾಗಿಲು ಪಡ್ದೆ ಹೆಣೆ ಅದು, ಕುಂಡ್ಲ ಹೆಣೆ ಅದು, ಬಾಸ್ಕೆಟ್ ಹೆಣೆ ಅದು ಮಾಡಕತ್ತಾರ್ರಿ ಅವ್ರು ಯಾರ್ಯಾರು ಸೇರಿ. ಯಾಕ ಏನ್ರಿ ಕೆಲಸ ಇತ್ತೇನ? ಕರೀಲೇನ? ಏನಿಲ್ಲ, ಹಂಗಾಕಿ ಇನ್ನಾಳ. ಯಾಕಂದ್ರೆ ಇವತ್ತು ಭಾಡ್ಯಂದು ಮದಿವಲ್ಲ ಶ್ರೀಕಾಂತಂದು, ಅದಕ್ಕೆ ಕೇಳಿದೆ. ಹಂಗೆ ನೋಡಿದ್ರೆ ಆಕಿ ತಂಗಿದ ಆಗ್ಬೇಕಿತ್ತು ನಮ್ಮ ಸಿರೆವಲ್ಲ, ಒಟ್ಟು ಸಿರೆ ಒಂದು ಆಗ್ಬೇಕಾಗಿತ್ತ ಮದುವೆ. ಅದು ಏನು ಇವ್ರು ಏನೇನು ನಡಕ್ಕೆ ಕಡ್ಡಿ ಆಳಾಡ್ಸ್ಯಾರ ತಾಯಿ ಮಗಳು ಗೊತ್ತಿಲ್ಲ, ಅವು ಎರಡು ಭಾರಿ ಅದಾವಲ್ಲವು. ಅದಕ್ಕೆ ಮೊದ್ಲ ಇವಂದು ಹಾಕತೈತಿ ಮದುವೆ. ಹೋಗ್ಲಿ ಬಿಡ ಯವ್ವ, ಏನ ಅಂತಾರಲ್ಲ, ಎದಕ್ಕೆ ಬೇಕು ನಮಗರ. ಆಕಿ ಮತ್ತೆ ಎಲ್ಲಿ ಹುಡುಗಿ ಏನ್ರ ಬೇಸರ ಮಾಡ್ಕೊಂಡೈತನ, ಎಲ್ಲೈತಿ ಏನು ಅಂತ. ಇಲ್ಲಿ ಬಿಡ್ರಿ ಅತ್ಯಾರ, ಆಕೇನು ಬೇಸರ ಮಾಡ್ಕೊಂಡಿಲ್ಲ. ಆಕಿಗೆ ಅದು ನೆನಪು ಇಲ್ಲಿ ಕಾಣ್ತೈತಿ. ಆರಾಮದಾಳ ಆಕಿ, ಆರಾಮಾಗಿ ತನ್ನ ವಾರಿಯಾರ ಹುಡುಗಿಯರ ಜೊತೆಗೆ ಆಟ ಆಡಕ್ಕೆ ಹೋಗ್ತಾಳ, ಬರ್ತಾಳ, ಹೆಣಿತಾಳ, ಅಡುಗೆ ಮಾಡ್ತಾಳ. ಸೊತಿ ಬೀಜ ಮಾಡಿಲ್ಲ ಕುತ್ಕೊಂಡು ಒಸ್ರು ಮಧ್ಯಾಹ್ನ ಇನ್ನೆಲ್ಲ ಸೊತಿ ಬೀಜ ಮಾಡಿವಲ್ಲ. ಈಗ ಸೊತಿ ಬೀಜ ಮುಗೀತು, ಅಷ್ಟು ಹಪ್ಪಳ ಮಾಡಿದ್ವಿ, ಅಷ್ಟ್ರು ಕುತ್ಕೊಂಡು. ಮತ್ತು ಶಾವಿಗೆ ಬಸ್ತೀವಿ. ಈಗ ಇವು ಹೆಸರು ಕಾಳು ಹಪ್ಪಳಕ್ಕೆ ಹಿಟ್ಟು ಕಲಸೀನಿ, ಅದು ಒಂದು ಶುರು ಮಾಡ್ಬೇಕು ನೋಡ್ರಿ ಮಾಡಕ್ಕೆ. ಅದು ಒಂದು ಐತಿ, ಅಲ್ಲಿವರೆಗೂ ಹೆಣೆದು ಪಣೆದು ಮಾಡ್ತೀನಂತ ಹುಡುಗಿ ಮಾಡವ. ಬಿಸ್ಲ ಮತ್ತೆ ಅಲ್ಲಿ ಹೊರಗೂ ಹೋಗಲ್ಲ ಅವು. ಆಕೆ ಏನಂತ ಟೆಲಿಕೇಶನ್ ಇಲ್ರಿ. ನಾವು ಯಾರು ಅದನ್ನೇನು ಮಾತಾಡಕ್ಕೆ ಹೋಗಿಲ್ಲ. ಮಂಗಳಕ್ಕನ್ ಬಂದು ಕರೆದೋದ್ಲು ಮದ್ವೆಗೆ, ಬಾರವಾ ಹೊಂಟೈತಿ ಗಾಡಿ ಅಂತಂದು ಟ್ಯಾಕ್ಟ್ರಿ ಮಾಡ್ಯಾರ್ರಿ. ಟ್ಯಾಕ್ಟ್ರಾಗ ಹೋದ್ರು. ಹೋಗಿ ಬಿಡ, ಅವ್ರು ಕರೆಯೋದು ಯಾರಿಗೆ ಬೇಕಾಗೈತಿ, ಅವ್ರವ್ರು ನಮ್ಗೇನು ಬೇಕಾಗಿಲ್ಲವ ಯವ್ವ. ಆದ್ರೆ ನೆನಪಿತ್ತ ಹುಡುಗಿ ಏನ್ರ ತ್ರಾಸ ಮಾಡ್ಕೊಂಡಿತ್ತು ಅಂತ ಕೇನ್ಯ. ಏನು ಅತ್ತಿ ಸುಸಿ ಜೋರದವು ಮಾತು? ಈಗ ಲಘು ಬಂದ್ರಲ್ಲ? ಇಲ್ಲಲೇ ಗೌಡ್ರ ಮನೆ ಮುಂದೆ ಹಾದು ಹೊಂಟಿದ್ನೆ, ಗೌಡ್ತಿದ್ಲು. ಏನೋ ಬಂದಿದ್ಲಂತಲ್ಲ ನಿಮ್ಮ ತಂಗಿ ಅಂತ ಕೇಳಿದ್ರು. ಹಿಂಗೆ ಬಂದಿದ್ಲು ಹಿಂಗಂತ ಅಂದೆ. ಹೌದನ್ನ ಚಲೋ ಆತು ಬಿಡು, ಅದಕ್ಕೆ ಯಾಕೆ ಹಾಗೆಲ್ಲ ಮಾತಾಡಿ ಹೋಗ್ಬೇಕು ಅಂತಂದ್ರು ಅವರು ಗೌಡ್ತಿನ. ಹಿಂಗಾಗೈತ್ರಿ ನಮ್ಮ ವಿಮ್ಲ ಒಂದು ಮಗಗ ಅಂದೆ. ಎಲ್ಲೇ ಧಾರವಾಡದಾಗ ಆಯುರ್ವೇದಿಕ್ ಔಷಧಿ ಕೊಡ್ತಾರಂತ. ಆ ಆಯುರ್ವೇದ ಔಷಧಿ ತೊಗೊಂಡ್ರೆ ಮಕ್ಕಳು ಹಂಗಿದ್ದಿದ್ದು ಒಂದಿಟ್ಟು ಚಲೋ ಅಕ್ಕವಂತ. ಅದಕ್ಕೆ ಹೇಳಕ್ಕೆ ಬಂದೆ. ವಿಮ್ಲಾ ಬಾರವ ಒಂದಿಟ್ಟು. ಅಣ್ಣ, ಧಾರವಾಡದ ಹತ್ರ ಅಲ್ಲಿ ಒಂದಿನ ಔಷಧಿ ಕೊಡ್ತಾರಂತ. ಕೂಸನ್ ಕರ್ಕೊಂಡು ತೋಷಂಬ್ರನವ. ಅಣ್ಣ ಕರೆನ ಕರ್ಕೊಂಡೋದ್ರ ಆರಾಮಾಗತ್ತಂದ್ರೆ ಹೋಗೋಣ. ಸುಮ್ಮನೆ ಹೋಗಿ ಮತ್ತು ರೊಕ್ಕ ಹಾಳು ಮಾಡೋದು ಬೇಡ ಅಂತ. ಏನಂತಿ? ಅಲ್ಲವಾ, ಪ್ರಯತ್ನ ಮಾಡೋನು. ಮತ್ತು ನಿನ್ನ ಗಂಡ ಹೇಳಿ ಕಳಿಸಿದ್ದ ಮುಂದ್ಲ ವಾರ ಬರ್ತಾನಂತ. ಸಾಕು, ಆಕಿದು ತವ್ರ ಮನೆಯಾಗಿದ್ದ ಆರೈಕೆ ಮಾಡ್ಕೊಂಡಿದ್ದು ಆಗಲೇ 6-7 ತಿಂಗಳದ್ದಾಗಿತ್ತು ಕೂಸು. ಇನ್ನು ಯಾವ ಬರ್ತಾಳ ಅಂತ ಭಯಕತ್ತಿದ್ದ. ಅಣ್ಣ ಹೋಗಬೇಕಣ್ಣ ಗಂಡ ಮನೆಗೆ. ನನಗೆ ಯಾಕೋ ಒಲ್ಲೆ ಅನ್ಸಕತ್ತಣ್ಣ. ವಿಮ್ಲಾ, ನಿನಗೇನು ಬಲವಂತಿಲ್ಲವಾ? ನಿಂಗೆ ಹೋಗ್ಬೇಕನ್ಸಿದ್ರೆ ಹೋಗು. ನಿಂಗೆ ಅಲ್ಲಿ ತ್ರಾಸಾಗತ್ತಂದ್ರೆ ನಾನು ತಲೆ ಕೆಡ್ಸೋಣೋದಿಲ್ಲ. ಏನು ಮಾತಾಡ್ತಿಲೋ ಸೀನಾ? ಎಲ್ಲಿರ್ಬೇಕು ಯಾರು ಅಲ್ಲಿದ್ರನ ಚಂದ ಅದು. ಬೇಡಪ್ಪ, ಗಂಡ ಮನೆಗಿದ್ರೆ ನಮ್ಮ ಮಗಳು ಚಂದ. ಮಾತಾಡೋರು ಊರನ್ ಮಂದಿ ಏನಂದಾರ? 4 ಮಂದಿ 4 ಥರ ಮಾತಾಡ್ತಾರಪ್ಪ ಸೀನು. ಅತಿ 4 ಮಂದಿ 4 ಥರ ಮಾತಾಡ್ತಾರಂದ್ರೆ ಯಾರು ಬಂದು ಬಾಳೆ ಮಾಡಕ್ಕೆ ಬರೋದಲ್ರಿ. ಮಾತಾಡಿ ಅವ್ರ ಮನ್ಯಾಗ ಇರ್ತಾರೆ. ಅಲ್ಲಿ ಬಾಳೆ ಮಾಡ್ಬೇಕಾಗಿರೋದು ನನ್ನ ನೀ ವಿಮಲವ. ಹಂಗೆ ಸುಮ್ಮನೆ ಮಾತಾಡೋದಲ್ರಿ. ನಮಗಂಕ್ರು ಏನೂ ತೊಂದರೆ ಇಲ್ಲ ನೋಡವ ವಿಮಲ. ನಿನ್ನ ಕೂಸ್ ಕರ್ಕೊಂಡು ಇಲ್ಲೇ ಇದ್ರೆ ನಮಗಂಕ್ರು ಖರೇನೆ ಏನೂ ತೊಂದರೆ ಇಲ್ಲ. ಅತ್ತಿಗೆಮ್ಮ, ನೀವು ಪ್ರೀತಿಗೆ ಹಂಗಂತೀರಿ. ನನಗೂ ನನ್ನ ಮಗ್ಗ ತಂದಿದ್ದು ಆ ಮನಿದು ಪ್ರೀತಿ ಸಿಗ್ಲಿ ಅನ್ನೋದಿರುತ್ತಲ್ಲ, ಹೋಗಿ ನೋಡ್ತೀನಿ ರೀ. ಅಣ್ಣ, ಇವರು ಮುಂದ್ಲವ್ರು ಬರ್ತಾರೆ. ಹಂಗಂದ್ರೆ ಒಮ್ಮೆ ಹೋಗಿ ಕೇಳ್ಕೊಂಡು ನೋಡ್ಕೊಂಡು ಬರೋಣ. ನೋಡಮ್ಮ, ಹಂಗಾಗಲಿ. ನಾಳೆ ಮುಂಜಾನೆ ಹೋಗ್ಬರೋ ನಾನು. ವಸ್ತಿ ಬಸ್ ಮುಂಚೆಕ ಬಿಡುತ್ತಲ್ಲ, ಅಂದ್ರೆ ಇದ್ರಾಗಿದ್ದ ಬರುತ್ತಾ, ಕೊಪ್ಪಳದಾಗಿದ್ದ ಅದ ಬಸ್ಗೆ ಹೋಗ್ಬಿಡನ್. ಹೋಗಿ ಮತ್ತು ಇಲ್ಲಿಂದ ಅಂತರೂ ಏಕ ಬಸ್ ಇಲ್ಲ. ಮತ್ತು ಇಲ್ಲಿಂದ ಗದಿಗೆ ಹೋಗಿ ಗದಿಗಿಂದ ಹುಬ್ಳಿಗೆ ಹೋದ್ರಾತು. ಮತ್ತು ಹುಬ್ಳಿ ಬಸ್ ಹಿಡಿದು ಅಂದ್ರೆ ಧಾರವಾಡ ಕೇಳಿತೀವಿ. ಅದು ಒಮ್ಮೆ ಸಿಕ್ತು, ಇಲ್ಲ ಅಂದರೆ ಬನಾಪುರ ಕ್ರಾಸಿಗೆ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ಗದಗಿನ ಬಸ್ ಹಿಡಿದು ಹೋಗ್ಬೇಕು. ನೋಡು ಅದೇನಾಗತ್ತಾ ಅಲ್ಲಿ. ಕೂಸ್ ಕರ್ಕೊ, ನಾಳೆ ಹೋಗಿ ಬರೋಣ. ಆತಣ್ಣ, ಹಂಗ ಮಾಡೋಣ ತಗೋ. ಸುಜಾತ, ಎಲ್ಲಿಗೊಂಟಿ? ಕುಡ ತಗೊಂಡು ಎಲ್ಲಿಗೆ ಹೋಗ್ಕರ್ರಿ? ಚಿಗವರ ಒಂದಿವ್ಸ ಕುಡಿಯಕ್ಕೆ ನೀರು ತರೋಣ ಅಂತ ಹೊಂಟಿದ್ದೀನ್ರಿ. ಮತ್ತು ನೀವು ಏನೋ ಒಳಗೆ ಅಡಿಗೆ ಮಾಡತ್ತಿದ್ರೆ ನಂಗೂ ಖಾಲಿ ಕುಂತ್ ಸಾಕಾತ. ಯಾಕ ಬಿಸ್ಲಾಗ ಬಸ್ರಿದ್ದು ಹೆಣ್ಮಕ್ಳ ಹೋಗ್ಬೇಕಂತ ಏನಾರ ಕಾನೂನು ಐತನ? ನೀನ ಹೋಗಿ ತಂದ್ರ ಮನೆ ನೀರಕ್ಕವು? ಅಯ್ಯೋ ಅತ್ತೀರ, ಹಂಗೇನಿಲ್ರಿ. ಸುಮ್ಮನೆ ಖಾಲಿ ಇದ್ನಲ್ಲ ಅಂತ. ಏನು ಬೇಕಾಗಿಲ್ಲ, ತಣ್ಣಗ ಮನೆಯಾಗಿರ, ನಾನು ತೊಗೊಂಬರ್ತೀನಿ. ಯವ್ವ, ಯಾಕ ಆಳ್ಮಕ್ಳು ಮನೆಯಾಗಿಲ್ಲನ? ನಾನಿಲ್ಲನ ಮನ್ಯಾಗ?
ಏನ್ ಬೇ ನೀವು ಯಾರು ಬೇಕಾಗಿಲ್ಲ ಕುಡಿಯಕ್ಕೆ ನೀರು ತರದು ನಾ ಹೋಗಿ ತರ್ತೀನಿ. ಹೌದು, ಕುಡಿಯಕ್ಕೆ ಪೂಜಾಕ್ಕೆ ನೀರು ನಾವು ಮನೆಯಾರ ತರ್ತೀವಲ್ಲ, 2 ಕೊಡ ನಾ ತರ್ತೀನಿ. ಸುಮ್ಮನೆ ನಡ್ರಿ ಒಳಗಿಬ್ರು, ನಾ ಹೋಗಿ ಒಂದು 2 ಕೊಡ ತರ್ತೀನಿ. ತಾಳ ಪಟ್ಟನ ಹೋಗು. ಈಗ 12ಕ್ಕೆ ಬಂದ್ ಮಾಡ್ತಾನೆ ಕುಡಿಯೋ ನೀರು, ಮತ್ತಿನ್ ಸಿಗುದಿಲ್ಲ. ಆಗ್ಲೇ ಏಟ್ ಆಗೈತೆ ನೋಡಲ್ಲ, 11:30 ಆಗೈತಿ, ಬಿಸಿಲು ಏರ್ತು. ಇಟ ತನಕ ತಂದಿಟ್ಕೋಬೇಕವ ನೀವು. ಏನ ಎಂತ ಎಲ್ಲ ಗೊತ್ತೈತಿ ನಮ್ಮ ಊರಾಗ ಹೆಂಗ ಏನು. 11:30 ಇರೋದಲ್ಲ, ಲೈಟ್ ತೆಗಿತಾನ, 12 ಗಂಟೆಗೆ ನೀರು ತೆಗಿತಾನ, ಎಲ್ಲ ಹೊಕ್ಕವು. ಕರೆಂಟ್ ಹೋತಂದ್ರೆ ಪೂರ ಎಲ್ಲ ಬಂದಾಗತ್ತಿಲ್ಲ. ಇನ್ನು ರಾತ್ರಿ 9ಕ್ಕೆ ಕರೆಂಟ್ ನಮ್ಮ ಊರಾಗ ಗೊತ್ತೈತಿ. ಎಲ್ಲ ಗೊತ್ತಿದ್ದೂ ಮಾಡ್ತೀರಿ. ಅದು 9ಕ್ಕೆ ಇಲ್ಲಿ ಬರೋದಿಲ್ಲ, ತ್ವಾರದ ಕಡೆ ಬಿಡ್ತಾನ. ಇಲ್ಲೆಲ್ಲಿ ಬರಬೇಕು, ಮುಂಜಾನೆ 6ಕ್ಕೆ ಇನ್ನು ಎಲ್ಲ ನೋಡ್ಕೋಬೇಕು. ಹಿಟ್ಟು ಗಿರಣಿ ಹಾಕ್ಸೋದು ಮಾಡೋದು ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಚಂದ. ನಿಮಗೆ ಹೆಂಗೆ ಹೇಳ್ಬೇಕ ಏನು, ಬಾಳೆ ಮಾಡ್ತೀರಿ. ಮಧ್ಯಾಹ್ನ ಆರಾಮ್ ಉಂಡುಂಡು ಮಕ್ಕೋಬೋದು, ಲಘು ಲಘು ಎದ್ದೇಳೋದಿಲ್ಲ, ಏನಿಲ್ಲ. ಅಲ್ಲ ಎಲ್ಲದಳಾಕಿ ಲೇ ಪುಟ್ಟವ. ಅಯ್ಯೋ ಆಗೆಲ್ಲ ಒಳಗಿರ್ತಾಳ, ಆಟ ಆಡಕ್ಕೆ ಹೋಗ್ಯಾಳಾಕಿ ಇಲ್ಲ ಮನ್ಯಾಗ. ನಾ 2 ಕೊಡ ತಂದ್ಬಿಡ್ತೀನಿ ತಡಿ ನೀರು, ಆಮೇಲೆ ಬೇಕಾರೆ ಏನಾರ ಮಾಡ್ತೀನಿ. ಜಿಗಿಟ್ ಹಾಕಿಟ್ಟಿನಿ, ನೀ ಪಟ ಪಟ 2 ರೊಟ್ಟಿ ಮಾಡ್ತೀವಿ. ನಾ ಮಾಡ್ತೀನಿ ಅಲ್ರಿ. ಆಕೆ ನಿನಗೆ ಹೇಳಿದ್ಲನು ಕೆಲಸ ಮಾಡಕ? ಅತ್ತಿಯರ ಮತ್ತೆ ಏನು ಮಾಡ್ರಿ? ಏನು ಮಾಡಬೇಡ, ಆರಾಮಾಗಿ ವಿಶ್ರಾಂತಿ ಮಾಡು. ಕುಂತ್ಕ, ಅದು ತಗೋ, ಪಂಕ ತಗೋ, ಕುಂತ್ಕೋ ಇಲ್ಲಿ, ಗಾಳಿ ಹೊಡ್ಕೊಂಡು ಆರಾಮ್ ವಿಶ್ರಾಂತಿ ಮಾಡ. ನಿನಗಂಡು ಕುಂತ ನೋಡಲ್ಲಿ ಬಿಸ್ಲಾಗಿ. ಇನ್ನೇನು ಮಾಡ್ತಿ? ಯಪ್ಪ ನಂಗೆ ಆಗುದಿಲ್ರಿ. ಪಚ್ಚಡಿ ಗಿಚಡಿ ಏನಾರ ಹೆಚ್ಚದಿದ್ರೆ ಹೆಚ್ಚು ಕೊಡ್ತೀನಿ ಬರ್ರಿ. ನೀವು ರೊಟ್ಟಿ ಮಾಡುವಂತ್ರಿ ಅಂತ. ನನಗಾಗುದಿಲ್ಲ ಹಂಗೆ ಖಾಲಿ ಕುಂದ್ರಕ. ಈಗಿನ್ನ 4ರಾಗ 5ರಾಗ ಐತಿ, ನೀವು ಅಷ್ಟೊತ್ತಿಗೆ ನನ್ನ ಹಿಂಗೆ ವಿಶ್ರಾಂತಿ ಮಾಡು ಅಂದ್ರೆ ಏನ್ರಿ? ನೋಡ್ರಿಲ್ಲ ದಪ್ಪ ಆಗಿರೋದು. ಯಾವು ಹಳೆ ಜಂಪರ್ ಬರಾವಲ್ವು, ಪಿಟಿ ಪಿಟಿ ಅನ್ನಕತ್ತವು. ನಾಯಿ ಏನು ಮಾತಾಡ್ತೀಯ ನೀನೇ ಕಂಡು ಬಿಟ್ಟಕಂತೀಯಲ್ಲ. ಆಮೇಲೆ ನೋಡೋರು ಇದ್ದಿತ್ತನ ಅಂತಂದು ಕೆಳಗ ಮ್ಯಾಗ ನೋಡ್ಬೇಕ ನಿನ್ನ. ನಡಿ ಬಡ ಒಳಗೆ. ಏನಾತು? ಯಾರಿಗೆ ಏನಾತ? ಒಂಚೂರು ನೋಡ್ರಿ ಇಲ್ಲಿ. ಈಗ್ಯಾಕ ಕೊಡಪಾನ ಹಿಡ್ಕೊಂಡು ಹಂಗೆ ನಿಂತ್ಲ ಬಾಗ್ಲಕ್ಕ? ಏನಾತ ಮಾದೇವಿ? ನೆಮ್ಮದಿ ಹಾಳು ಮಾಡಕ್ ಬರಕತ್ತವ. ನಂದು ಎಲ್ಲ ನೆಮ್ಮದಿ ಗೆಡಿಸಿ ನನ್ನ ಜೀವನನ ಹಲಾನ್ ಪಲಾನ್ ಮಾಡಿಟ್ಟತ್ತಲ್ಲ ಬರಕತ್ತತಿ. ಇನ್ನೇನು ಅನ್ಕೊಂಬರಕತ್ತನ? ಊರಾಗ ಒಂದು 4 ಮಂದಿ ಕರ್ಕೊಂಬರಕತ್ತತಿ. ಏನ್ಲಿದು ಹಂಗಂದ್ರ? ನನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬರಕತ್ತತಿ. ಊರನ್ನಾರನ ಒಂದು 4 ಮಂದಿ ಕರ್ಕೊಂಡು. ನೀ ಒಳಗೆ ನಡಿತಂಗಿ. ಇರ್ಪಾಕ್ ಸಿಕ್ಕಳತ್ತ ಒಳಗೆ ನಡೀನಿ. ಹ್ಞೂ ರೀ. ಪೂರ್ಣಿಮಾ ಅತ್ತಿಯರ ಏನಿಲ್ಲ, ನಾಳೆ ನಮ್ಮ ಅಂಬಕ್ಕನ್ನ ನೋಡಕ್ ಬರಕತ್ತಾರ. ಅದಕ್ಕೆ ಮತ್ತು ಮೊನ್ನೆ ಹಚ್ಚಿದ್ವಲ್ಲ ಕಾರ್ಚುಮಾರಿ, ಅವು ತೆಳ್ಳನ್ನು ಅವಲಕ್ಕಿ, ಮತ್ತು ರವೆ ಉಂಡಿ, ಕರ್ದಂಟು ಏನಾರ ಅದಾವನ್ನ ಮತ್ತು ಹೆಂಗಂತ. ಇಲ್ರಿ ಅತ್ತಿಯರ, ಅವೆಲ್ಲ ಖಾಲಿಗೆ ಕಾಣ್ತೈತ್ರಿ. ಯಾಕಂದ್ರೆ ಶ್ಯಾಮ ಅವರು ಮತ್ತು ಯಾರ್ಯಾರ ಈಗ ರಜಕ್ಕಂತೂ ಬಂದಿದ್ರಲ್ರಿ, ಖಾಲಿ ಆಗ್ಯಾವ್ರಿ. ಕರ್ದಂಟು ಒಂಚೂರು ಇರ್ಬೇಕ್ರಿ. ರವೆ ಉಂಡೆ ಅಂದ್ರೆ ಅವಾಗ ಖಾಲಿ ಆಗ್ಯಾವ್ರಿ. ಕಾರ್ಚುಮಾರಿನೂ ಇಲ್ಲ. ಮುಂಜಾನೆ ಮತ್ತು ಉಪ್ಪಿಟ್ಟು ಅವಲಕ್ಕಿ ಹಾಕೊಂಡು ತಿಂತಾರಲ್ರಿ, ಮಾಡ್ಬೇಕ್ರಿ ಇವತ್ತು. ಹೌದನ? ಇನ್ನು ಮತ್ತು ಮುಂದೆ ಮದುವಿಲ್ಲಂತ, ಆಮೇಲೆ ಚಲೋ ದಿನನೂ ಇಲ್ಲಂತ, ಅದಕ್ಕೆ ಮಸ್ ಬಿಡುತ್ತಂತ. ಅದಕ್ಕೆ ಬಡ ತೋರ್ಸೋಣ ಅಂತ ಅನ್ನಕತ್ತಾರ ನಿಮ್ಮ ಮಾವ. ಅದಕ್ಕೆ ಬಡ ಹಚ್ಚನ ಒಂದಿಟ್ಟು ಕಾರ್ಚುಮಾರಿ ಮತ್ತು ತೆಳ್ಳನ ಅವಲಕ್ಕಿ, ಕರ್ದಂಟು, ಆಮೇಲೆ ರವೆ ಉಂಡಿ ಮಾಡೋಣ. ಅತ್ತೀರ ಶೇಂಗಾನು ಮೊನ್ನೆ ಹುರಿದಿಟ್ಟಿವಲ್ರಿ, ಒಂದಿಟ್ಟು ಶೇಂಗಾ ಚಿಕ್ಕಿ ಥರ ಮಾಡೋಣನ್ರಿ. ಅಡ್ಡಾಡಕ್ಕಿಂತ ತಿನ್ನಕ್ಕೆ ಚಲೋ ಇರ್ತಾವ. ಮಾಡೋಣ. ಅದ್ರಾಗ ಏನೈತಿ? ಅದ್ರಾಗ ನೀನು ತಿನ್ಬಿಡಕಿ, ನಮ್ಮ ಅಂಬಕ್ಕೂ ತಿನ್ಬಿಡಕಿ, ಅವ ಶ್ಯಾಮ್ನು ತಿನ್ಬಿಡಕ. ಇವ್ರಿಗೂ ಇಷ್ಟ ರೀ ತಿನಿಸು. ಮತ್ತು ಮುಂದ್ಲ ವಾರ ಬರ್ತೀನಿ ಅಂದಾರಲ್ರಿ, ಅದಕ್ಕೆ. ಓಹೋ ಅದಕ್ಕನ ಅದ ಅಂತೀನಿ. ಮತ್ತು ಇವ್ರಿಗೂ ಬೇಕಲ್ರಿ, ಇವರು ಹೋಗೋ ಮುಂದಾಗ ಒಯ್ತಾರ ಇಲ್ಲವಾ? ಈ ಸರಿ ನೀನು ಹೋಗ್ಬಿಡ ಅವನ ಜೊತೆಗೆ. ಅದ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ ತರಿ. ಈಗಿನೊಂದು ನೋಡಕ್ಕೆ ಬರ್ತಾರಂದ್ರಲ್ಲ, ಹಂಗಾಗಿ ನೀನು ನೆಟ್ಕೋಬೇಕಾತ್ ನಾನು. ಈ ಸರಿ ಅವನ ಜೊತೆಗೆ ನೀನು ಹೋಗ್ಬಿಡುವಂತೆ ಅಂತ. ಬರ್ರಿ, ನಾನು ಒಂದಿಡ್ಲ್ರಿ ಚುಮ್ಮಾರಿನ. ಆತು ಹೋಗು. ಎಲ್ಲಿಟ್ಟು ನಾನು ಮೊನ್ನೆ ಬ್ಯಾಳೆ ಒಡೆದು ಯಾವ ಡಬ್ಬೆ ತುಂಬಿನಿ ಅಂತ ನನಗೆ ಗೊತ್ತಾಗೋಲ್ದಲ್ಲ. ಏನು ಹುಡ್ಕಕತ್ತಿ ಸುನೀತಾ? ಹೋದ್ವಾರ ನಾನು ರಾಜಮ್ಮರ ಕುಂತ್ಕೊಂಡು ಹೊರಗೆ ಕಡ್ಲಿ ಬೇಳೆ ಎಲ್ಲ ಒಡೆದು ಹಸ ಮಾಡಿ ಒಂದು ಡಬ್ಬಿಗೆ ತುಂಬಿನ್ರಿ. ಎಲ್ಲಿಟ್ಟಿನೇನ ಬ್ಯಾಳಿನ ಗೊತ್ತಾಗೋಲ್ದು. ಅದಕ್ಕೆ ಬ್ಯಾಳೆ ಹುಡ್ಕಕತ್ತಿದ್ದೆ. ಒಂದಿಟ್ಟು ಏನಾರ ಮಾಡ್ಬೇಕಂತಂದ್ರೆ ಹಿಂಗೆ ಜೀವ ತಿಂತಾವ ನೋಡಿ ಇವು. ಎಲ್ಲಿಟ್ಟಿನ ಏನ ಕಡ್ಲಿ ಬೇಳೆದಕ್ಕೆ ನಿನಗ? ಅಯ್ಯ, ಉದ್ರ ಬೇಳೆ ಪಲ್ಯಗಿಲ್ಲೇ ಮಾಡಕ್ ಬೇಡನ? ನೆನೆ ಹಾಕಿ ಏನಾರ ಮಾಡಕ್ ಬರ್ತೈತಿ, ಬ್ಯಾಳೆ ಪಲ್ಯಾರ ಮಾಡಕ್ ಬರ್ತೈತಿ, ಏನಾರ ಮಾಡಕ್ ಬರ್ತೈತಿ. ಅದಕ್ಕೆ ಎಲ್ಲದರ ಮಾವಾರೆಲ್ಲದರ ಸರಿತಾ ಇಲ್ಲದಳ?
ಮಾವರು ಉಂಡು ಹೊರಗೆ ಹೋದರು. ಅವ ಕೈ ಬಿಡಲಿಲ್ಲಲ್ಲ ಪುಟ್ಟರಾಜು, ಅದಕ್ಕೆ ಮಲಗಿಸ್ತೀನಂತಂದು ಇವರು ಅವ್ರು ಮೊದಲಿದ್ರಲ್ಲ ಕೋಣೆ, ಅದ ಕೋಣೆಗನ ಹೋಗ್ಯಾರ. ಮತ್ತು ಅಲ್ಲೇ ಪ್ಯಾನ್ ಐತಲ್ಲ, ಪಂಕ ಗಾಳಿಗೆ ಮಕ್ಕತ್ತೀನಂತಂದು ಅವ್ರ ಕೋಣೆಗೆ ಹೋಗ್ಯಾರ. ಯಾಕೆ? ಇರುವಂತ ಬಲವಂತ ಮಾಡಬೇಡ ಸುನೀತಾ, ಹೇಳೋದು ಅರ್ಥ ಮಾಡ್ಕೊ. ಅಲ್ಲ ರೀ ಪಾಪ, ಈಗಿಂಥ ಪರಿಸ್ಥಿತಿ ಒಳಗೆ ಅವ್ರಾಗ ಅಲ್ಲೋಗಿ ಏನಂತ ಮಾಡ್ಕೋತಾರ? ಅವ್ರವ್ರ ಮನ್ಯಾಗಿರಲಿ, ಸಂಜೆ ಮುಂದೆ ನಾದಕ ಇರು ಅಂತ ಅಂದೇ ಇಲ್ಲ ನಾನು. ಈಗ ಸಂಜೆ ಮುಂದೆ ಹೊಕ್ಕಿನಂದಾರ ಸಂಜೆ ಮುಂದೆ ಕಳಿಸ್ಬಿಡು. ಇರು 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 ಅನ್ಬೇಡ. ಅಲ್ಲಿ ಏನೋ ಅಲ್ಲಿ ಏನು ಕಮ್ಮಿ ಇಲ್ಲ. ಅವ್ರವ್ರ ಬಾಳೆ ಅವ್ರು ನೋಡ್ಕೊಳ್ಳೋದು ಚಲೋ. ಈಗ ನೋಡು, ನಾಳೆ ನನ್ನ ಮಗಳು ದೊಡ್ಡಕ್ಕಾಳ, ಆಕಿಗೂ ಎಲ್ಲದಕ್ಕೂ ಬೇಕು. ಹಂಗೆ ನಾವು ಈಗ ಚಲೋ ಐತಿದ್ದು ಸುಮ್ಮನಿರು. ಪ್ರೀತಿ ವಿಶ್ವಾಸ ದೂರ ಇದ್ರೆ ಜಾಸ್ತಿ ಇರ್ತೈತಿ. ನಿನಗೆ ಅರ್ಥ ಆಗೋದಿಲ್ಲ. ಸಾಯಂಕಾಲ ಹೋಗಲ್ರಿ ಬೇಕಾದ್ರೆ ನೀನು ತೊಗೊಂಡೋಗಿ ಅಡುಗೆ ಮಾಡಿಕೊಡವ, ನಾ ಬೇಡ ಅನ್ನೋದಿಲ್ಲ. ಅಲ್ರಿ 2 ದಿನ ಇರ್ತಿದ್ರಲ್ರಿ, ಬೇಕಾದ್ರೆ ನಾಳೆ ನಾಡ್ದು ಹೋಗ್ಲಿ. ನಿನಗೆ ಹೇಳೋದು ಅರ್ಥ ಆಗಲ್ಲ ಸುನೀತಾ, ಹೇಳ್ದಷ್ಟು ಮಾಡು. ಇದು ನನ್ನ ಒಳ್ಳೇದಕ್ಕೆ ನಿನ್ನ ಒಳ್ಳೇದಕ್ಕಲ್ಲ, ನಮ್ಮ ಮಗಳು ಒಳ್ಳೇದಕ್ಕೆ. ಅರ್ಥತಾ? ಮತ ಅವ್ರು ಬರೋದು, ಮತ ಅದು ನನ್ನ ಮನೆ ಅಂತ ಹಾಕಿ ಅಧಿಕಾರ ಚಲಾಯಿಸೋದು ನನ್ನ ಮಗಳಿಗೆ ಏನಾರ ಅನ್ನೋದು ನನಗಿಷ್ಟ ಆಗೋದಿಲ್ಲ. ನಾವು ನಮ್ಮ ಸಂಸಾರ ಬೆಳೆಸ್ಕೋಬೇಕು. ನಮಗೂ ಆಸೆಗಳ ಅಂತ ಆಕಾಂಕ್ಷೆಗಳು ಇರಲ್ಲನ. ಅರ್ಥ ಮಾಡ್ಕೊ ಹೇಳೋದ್ನ. ಆತ್ ಬಿಡ್ರಿ, ಚೋರ್ ಮಾತಾಡ್ಬೇಡ್ರಿ. ಕೇಳಿಸ್ಕೊಂಡ್ರಂದ್ರೆ ಬೇಸರ ಮಾಡ್ಕೋತಾರ. ಮೊದ್ಲ ಹುಡುಗ ಹಂಗ ಅಂತಾಗಿರದ ಮತ್ತಿನ್ನೂ ಬೇಸರ ಮಾಡ್ಕೋತಾರ. ಸುಮ್ಮನಿರಿ. ಇರು ಅನ್ಬೇಡ, ಹೇಳಿ ನೋಡು. ಗೊತ್ತಾ? ಸರಿ ಆತು. ಮತ್ತಿವತ್ತು ಒಂದಿನ ಇರು ಅನ್ನೋದು ಪದ್ಧತಿ ಐತಿ. ಮನೆಗೆ ಬಂದು ಮಗಳನ್ನ ಹಂಗೆ ಕಳಿಸ್ಬಿಡ್ತಾರನ? ಹ್ಞೂ ಅಂತ ಹೇಳಿ ಇವತ್ತೊಂದಿನ ಇರು ಅಂತೀನಿ. ಇದ್ರು ಅಂದ್ರೆ ಸರಿ. ಮತ್ತು ಫ್ಯಾನ್ ಒಂದಿಲ್ಲ ಅಲ್ಲಿ, ಮತ್ತು ಪಂಕ ಗಾಳಿ ಅನ್ನೋದು ಹುಡುಗ. ನೋಡು, ಮೊದ್ಲ ಕಾಲದಾಗ ಕರೆಂಟ ಇರಲಿಲ್ಲ. ಅವಾಗೂ ಹಿಂಗೇನ್ರ ಆದಾಗ ಎಲ್ಲ ಗಾಳಿ ಹೊಡ್ಕೊಂಡು ಎಲ್ಲ ಅವ್ರವ್ರ ಮಕ್ಕಳು ಅವ್ರ ಜಪಾನ ಮಾಡ್ಕೋತಾರ. ನೀನು ಅತಿ ಮಾಡಿದೆ ಅಂದ್ರೆ ನಿನಗ ಉರುಳಾಗತ್ತೆ ನೋಡಿ. ಹೇಳಿನಿ, ಸೂಕ್ಷ್ಮ ಹೇಳಿನಿ, ಅರ್ಥ ಮಾಡ್ಕೊಂಡು ಆಕೆ ಹೊಕ್ಕಿನಂದ್ರೆ ಹ್ಞೂ ಅಂತಂದು ಕುಂಕುಮ ಕೊಟ್ಟು ಕಳಿಸು ಅಷ್ಟ. ನೀವೇನ ಹೇಳಿ ಹೋಗ್ಬಿಡ್ತೀರಿ ಗಂಡು ಮಕ್ಕಳು. ಇಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಮಾತಾಡ್ತಾರಂಗ.